ಮೋಸ ಮಾಡೋದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ನಂಬರ್ 1. ಅವರಿಗೆ ಧೈರ್ಯ ಇದ್ದಿದ್ರೆ ಇವೆಲ್ಲವನ್ನ ಬಡ್ಜೆಟಲ್ಲಿ ಘೋಷಣೆ ಮಾಡಬೇಕಾಯಿತು. ಏನೇನು ತೆರಿಗೆ ಈ ವರ್ಷ ನಾವೇನೇನು ತೆರಿಗೆ ಆಗ್ತಾ ಇದ್ದೀರಿ, ನಮ್ಮ ಸಂಪನ್ಮೂಲ ಏನು ಡಿಫಿಷಿಯೇಟ್ ಬಡ್ಜೆಟ್ ಏನಿದೆ ಅದು ಮ್ಯಾಚ್ ಮಾಡೋಕ್ಕೆ ಮುಂದೆ ತೆರಿಗೆ ಹಾಕ್ತೀನಿ ಅಂತ ಹೇಳಬೇಕಾಯಿತು. ಅದನ್ನು ಮಾಡಲಿಲ್ಲ, ಮುಚ್ಚಿಟ್ಬಿಟ್ರೆ ಅದನ್ನು. ಇಡನ್ ಅಜೆಂಡಾ ಅದು, ಸಿದ್ದರಾಮಯ್ಯನವರ ಇಡನ್ ಅಜೆಂಡಾ. ಈಗ ಕರ್ನಾಟಕ ರಾಜ್ಯದ ಜನತೆಗೆ ಮಾರಿ ಹಬ್ಬ. 100ಕ್ಕೂ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಅಧಿಕಾರಿ ವರ್ಗದವರು ಇದ್ದಾರೆ. ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು 34 ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ದರ್ಜೆ. ಅವ್ರಿಗೆ 106 ಕೋಟಿ, ನನಗನ್ಸುತ್ತೆ ಒಂದು ಇವರಿಗೆಲ್ಲ ಸೇರಿದ್ರೆ ಒಂದು 200 ಕೋಟಿ. ಯಾಕೆಂದರೆ ಮನೆ, ಅವ್ರಿಗೆ ಸಂಬಳ, ಬಾಡಿಗೆ, ಅವ್ರ ಖರ್ಚು ವೆಚ್ಚ, ಟ್ರಾವೆಲಿಂಗ್ ಅಲಯನ್ಸು, ಮಂತ್ರಿಗಳಿಗೆ ಏನು ಕೊಡುತ್ತೋ ಅದೆಲ್ಲ ಕೊಡ್ತಾರೆ ಅವ್ರಿಗೆ. ಇನ್ನು ಈ ಸಮಿತಿ, ಗ್ಯಾರಂಟಿ ಸಮಿತಿ, ವೇಸ್ಟ್ ಬಾಡಿ, ಈ ವೇಸ್ಟ್ ಬಾಡಿಗೆ ಅವ್ರಿಗೇನು ಕೆಲಸ ಇಲ್ಲ. ಎಲ್ಲ ಆನ್ಲೈನ್ ಮುಖಾಂತರ ಅವ್ರ ಅಕೌಂಟ್ಗೆ ಹೋಗುವಂಥದ್ದು. ಇವ್ರಿಗೆ ಅಲ್ಲೇನು ಕೆಲಸ ಇಲ್ಲ. ಅವ್ರಿಗೆ ಸಂಬಳ ಇನ್ನು ಬಡ್ಜೆಟ್ ಆಗಿ ಇನ್ನೂ ಒಂದು 10 ದಿನನೂ ಮುಗ್ದಿಲ್ಲ. 10 ಡೇಸ್, ವಿತಿನ್ 10 ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನು ಮಾಡಿದ್ದಾರೆ. ಅದನ್ನು ಬಡ್ಜೆಟಲ್ಲಿ ಹೇಳಿದರೆ ಏನಾಗ್ತಾ ಇತ್ತು ಇವ್ರಿಗೆ? ಈ ಸಿದ್ದರಾಮಯ್ಯ ಬಂದ ಮೇಲೆ 20 ತಿಂಗಳಲ್ಲಿ 3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ. ಆಗಸ್ಟಲ್ಲಿ ಒಂದ್ಸರಿ ಏರಿಕೆ ಮಾಡಿದ್ರು, 23 ಜೂನ್ 24ರಲ್ಲಿ. ಅಲ್ಲ ರೀ, ಸರ್ಕಾರದಲ್ಲಿ ಹಣ ಇಲ್ಲ, ಪಾಪರ ಹುಟ್ಟಿದಿರಿ ಅಂತ ಹೇಳಿದ್ರೆ ನೀವು ತೆರಿಗೆ ಹಾಕಿ ಹಾಲಿನ ದರ ಜಾಸ್ತಿ ಮಾಡಿ ನೀವು ಸರ್ಕಾರ ಪಾಪರ್ ಆಗಿಲ್ಲ ಅಂತ ನೀವೇ ಹೇಳ್ತೀರಾ. ನಾವು ಪಾಪರ್ ಅಂದರೆ ಇಲ್ಲ ಅಂತೀರಾ, ಮತ್ತೆ ತೆರಿಗೆ ಯಾಕೆ ಹಾಕ್ತೀರಾ? ಪಾಪರ್ ಆಗಿಲ್ಲ ಅಂದರೆ ತೆರಿಗೆ ವೈ? ಒಂಥರ ಏರಿಕೆಯ ಫೆಸ್ಟಿವಲ್. ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಹೊಸತಡ್ಕು ಅಂತಾರೆ ನಮ್ಮಲ್ಲಿ. ಹೊಸ ವರ್ಷ, ಹೊಸತಡ್ಕು, ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಈ ಬಡ್ಜೆಟನ್ನು ಇಲ್ಲಿ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ನಾನೇನು ಕಡಿಮೆ ಅಂತ ಈ ಮಾರಿ ಹಬ್ಬದ ಸೆಕೆಂಡ್ ಫೇಸ್ ಅದು. ಸೆಕೆಂಡ್ ಫೇಸ್ಗೆ ಆಗಲೇ ನೀವು ಯಾರು ಏನಾನ ಅಂದ್ಕೊಳ್ಳಿ, ನಾನು ನೀರಿನ ದರ ಏರ್ಸೋನೆ ಅಂತಾನೆ ಹಿಂಗೆ ಹೇಳಿದ್ದಾರೆ. ಇದೇ ಡೈಲಾಗೆ ಹೊಡಿದ್ದಾರೆ. ಮಾಧ್ಯಮದಲ್ಲಿ ನನ್ನ ವಿರುದ್ಧ ಬರೀತೀರಾ, ಬರ್ಕೊಳ್ರಿ, BJಪಿಯವರು ಕೂಗಾಡ್ತಾರೆ, ಕೂಗಾಡ್ಕೊಳ್ಳಿ, ನಾನಂತೂ ನೀರಿನ ದರ ಏರಿಕೆ ಮಾಡೋದು ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ.